ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲಾ ಸ್ಟೂಡೆಂಟ್ಸು ತುಂಬಾ ಜನ ಅಂದ್ರೆ ಧಾರವಾಡ ಮತ್ತೆ ಬಿಜಾಪುರ ಇರ್ಬೋದು, ಗುಲ್ಬರ್ಗ, ಯಾದಗಿರಿಯಿಂದ, ತುಮಕೂರು, ಮೈಸೂರು, ಹಾಸನ್ನು ಎಲ್ಲಾ ಡಿಸ್ಟ್ರಿಕ್ಟ್ ಇಂದ ಫೋನ್ ಮಾಡಿ ಆದಷ್ಟು ಬೇಗ ಹೋರಾಟ ಮಾಡಬೇಕು. ಇಲ್ಲ ಅಂತಂದ್ರೆ ಸರ್ಕಾರ ಯಾವುದೇ ರೀತಿ ಕ್ರಮ ತಗೊಳಲ್ಲ. ನೇಮಕಾತಿ ಸಲುವಾಗಿ ನೇಮಕಾತಿ ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ಆಸ್ಪಿರೆಂಟ್ಸು ನನಗೆ ಫೋನ್ ಮಾಡಿ ಆ, ಈ ಒಂದು ಹೋರಾಟ ಈ ಕೂಡಲೇ ಆಗ್ಬೇಕು ಅನ್ನೋದನ್ನ ಒಂದು ನಿರ್ಧಾರ ತಗೊಬೇಕಂತ ಹೇಳಿ ಹೇಳಿದ್ದಕ್ಕೆ ಒಂದು ಚರ್ಚೆ ಮಾಡಿದ ನಂತರ ಇದೇ ತಿಂಗಳು ಅಂದ್ರೆ ಈ ಒಂದು KPSC ವಿರುದ್ಧ CBI ತನಿಖೆ ಆಗ್ಬೇಕು ಅಂತ ಹೇಳಿ ತುಂಬಾ ಸ್ಟೂಡೆಂಟ್ಸ್, ಇದು ಎಲ್ಲಾ ವಿದ್ಯಾರ್ಥಿಗಳ ಪ್ರತಿಯೊಬ್ರು ಆಸ್ಪಿರೆಂಟ್ಸ್ ಒತ್ತಾಯ ಮಾಡ್ತಾ ಇರೋಂಥದ್ದು. KPSC ಅಲ್ಲಿ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಅಕ್ರಮ ಆಗಿದೆ. ಅದ್ರ ವಿರುದ್ಧ ಈ ಒಂದು CBI ಎನ್ಕ್ವೈರಿ ಆಗ್ಲೇಬೇಕು. ಯಾರ್ಯಾರು ಇದ್ರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಒಂದು ಶಿಕ್ಷೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ಒತ್ತಾಯ ಆಗಿರೋದ್ರಿಂದ ಇದನ್ನ ನಾವು KPSC ವಿರುದ್ಧ CBI ತನಿಖೆ ಮಾಡಬೇಕು ಅಂತ ಹೇಳಿ ಮತ್ತೆ ಈ ಕೂಡಲೇ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 23ನೇ ತಾರೀಕು ಸೋಮವಾರ ಗುಲ್ಬರ್ಗದಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. 27ನೇ ತಾರೀಕು ಶುಕ್ರವಾರ ಬಿಜಾಪುರದಲ್ಲಿ ಹೋರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಅಂದ್ರೆ ಏಪ್ರಿಲ್ 8ನೇ ತಾರೀಕು ಬುಧವಾರ ನಾವು ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಮಾಡೋದಕ್ಕೆ ಮೊದ್ಲೇ ಇಲ್ಲ ಅಂತಂದ್ರೆ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಬೇಕು, ತುಂಬಾ ಸೀರಿಯಸ್ ಆಗಿ ತಗೊಬೇಕು. ಯಾಕೆಂತಂದ್ರೆ ನಾವು ಹೋರಾಟ ಮಾಡಿದ್ದು ಫೆಬ್ರವರಿ 24ನೇ ತಾರೀಕು ಆದ್ಮೇಲೆ 26ನೇ ತಾರೀಕು ವಿತಿನ್ 1 ಮಂತ್ ಅಲ್ಲಿ ನಾವು ಎಲ್ಲಾ ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಆದ್ರೆ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಅದ್ರ ಸಲುವಾಗಿ ನಾವು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. 56,432 ಪೋಸ್ಟ್ ಏನಿದೆ ಅದ್ರ ಜೊತೆಲಿ ಇನ್ನೂ 50,000 ವೇಕೆನ್ಸಿ ಫಿಲ್ ಮಾಡಬೇಕು. ಸುಮಾರು 2,84,000 ಖಾಲಿ ಹುದ್ದೆಗಳಿದಾವೆ. ಈ ಒಂದು ಬರೀ ವಯೋಮಿತಿ ಜಾಸ್ತಿ ಮಾಡಿದ್ರೆ ಆಗಲ್ಲ, ಬಟ್ ಈ ವಯೋಮಿತಿ ಜಾಸ್ತಿ ಮಾಡೋದಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಿದೀವಿ ಅಂತ ಗೊತ್ತು. ಮತ್ತೆ ಇವನ್ ಇಂದಿರಾ ಕ್ಯಾಂಟೀನ್, ವಿದ್ಯಾರ್ಥಿ ಕ್ಯಾಂಟೀನ್ಸ್ ಇರ್ಬೋದು, ಮತ್ತೆ ಡಿಜಿಟಲ್ ಲೈಬ್ರರೀಸ್ ಇರ್ಬೋದು, ಪ್ರತಿಯೊಂದನ್ನು ಹೋರಾಟ ಮಾಡಿ ಮುಖಾಂತರನೇ ತಗೊಂಡಿದೀವಿ. ನಾವು ಈ ಹೋರಾಟ ಮಾಡೋದಕ್ ಮೊದ್ಲೇ ಸರ್ಕಾರ ಸೀರಿಯಸ್ ಆಗಿ ಎಚ್ಚೆತ್ಕೊಂಡು ನಮಗೆ ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬಿಟ್ರೆ ಈ ಹೋರಾಟ ಕೈ ಬಿಡ್ತೀವಿ. ಇಲ್ಲ ಅಂತಂದ್ರೆ ಈ ಹೋರಾಟ ಅನಿರ್ದಿಷ್ಟವಾದಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಈ ಹೋರಾಟನ ಮುಂದುವರಿಸಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಕೊಡ್ತಾ ಇರುವಂತ ಒಂದು ಎಚ್ಚರಿಕೆ. ಎಲ್ಲಾ ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾಗಿ ಬರೀ ಹೋರಾಟಕ್ಕೆ ಬರೀ ವಿದ್ಯಾರ್ಥಿಗಳಂತಲ್ಲ, ಎಲ್ಲರೂ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲ ಮುಖಂಡರು ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಪಾರ್ಟಿ ಇರ್ಬೋದು, JDS BJP ಮತ್ತೆ ಒಂದು ಕಾಂಗ್ರೆಸ್ ಲೀಡರ್ಸ್ ಇರ್ಬೋದು, ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗಿಯಾಗಿ ಅಂತ ಕೇಳ್ಕೊಂತೀನಿ. ಈ ಒಂದು ಏನೇ ಸಮಸ್ಯೆ ಇದ್ರು ಒಳ ಮೀಸಲಾತಿ ಇರ್ಬೋದು, ಇಂಟರ್ನಲ್ ರಿಸರ್ವೇಶನ್ಸ್ ಇರ್ಬೋದು, ರಿಸರ್ವೇಶನ್ಸ್ ಎಲ್ಲ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಕೂಡಲೇ ಪ್ರಾರಂಭ ಮಾಡಬೇಕು. ಇಲ್ಲ ಅಂತಂದ್ರೆ ಇದು ಇನ್ನು 6 ತಿಂಗಳಲ್ಲ, ವರ್ಷ 2 ವರ್ಷ ಆದ್ರೂ ನಿಂಗೆ ನೀವು ಸರ್ಕಾರ ಮುಂದಕ್ಕೆ ಹಾಕೊಂತಾ ಹೋಗ್ತೀರಾ, ನೋಟಿಫಿಕೇಶನ್ಸ್ ಮಾಡಲ್ಲ. ಇದ್ರ ಸಲುವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಹೋರಾಟ ಯಶಸ್ವಿ ಮಾಡ್ಬೇಕಂತಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಈ ಒಂದು ನೆಕ್ಸ್ಟ್ ಏನೊಂದು 2-3 ಡೇಸ್ ಏನು ಹಬ್ಬ ಇದೆ ಇದನ್ನೆಲ್ಲ ಕಳ್ಕೊಂಡು ಸೋಮವಾರ ಎಲ್ರು ಸುತ್ತಮುತ್ತ ಇರೋಂತ ಗುಲ್ಬರ್ಗ ಸುತ್ತಮುತ್ತ ಇರೋಂತ ಎಲ್ರು ಹೋರಾಟಕ್ಕೆ ಭಾಗಿಯಾಗಿ ಈ ಹೋರಾಟ ಯಶಸ್ವಿಗೊಳಿಸಬೇಕು. ನಾನು ಗುಲ್ಬರ್ಗ ಬರ್ತಾ ಇದೀನಿ ಇವತ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.